ಆ ವಾಷಿಂಗ್ ಮಿಷಿನ್ ತಂದು ನಾವು 4-5 ಡೇಸ್ ಆಯ್ತು ಅದು ಡೆಲಿವರಿ ಆಗಿ. ಸ್ಯಾರಿ ಶಾಪಿಂಗ್ ಮುಗಿಸ್ಕೊಬಿಡೋಣ ಅಂತ ಅನ್ಕೊಂಡಿದ್ದೀನಿ, ಮತ್ತೆ ಲಾಸ್ಟ್ ಮಿನಿಟ್ ತನಕ ಇಟ್ಕೊಳ್ಳೋದು ಬೇಡ ಅಂತ. ಇನ್ನೂ ನಾವು ವೆನ್ಯೂನೇ ಡಿಸೈಡ್ ಮಾಡಿಲ್ಲ. ನಮ್ಮ ಕಡೆಯಿಂದ ಕ್ಯಾನ್ಸಲೇಷನ್ ಆದರೆ ನಾನ್ ರಿಫಂಡಬಲ್ ಅಂತ ಹೇಳೋದು, ಬಟ್ ಅದು ಅವ್ರ ಕಡೆಯಿಂದ ಕ್ಯಾನ್ಸಲ್ ಆಗೋದಲ್ವಾ, ಹಂಗದು ಇರಬೇಕು. ನಾನೇನೋ ನೀನೆ ನಾನೇನು ಚಮಚನ ಚಮಚ ಕೊಡೋಕ್ಕೆ ಒಂದನ್ನು ನೋಡ್ಬಿಡ್ತಾರೆ. ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡ ಎಲ್ಲ ನೀನು ರೈಸ್ ಏನಾದ್ರು ಕೊಡಿ ರೈಸ್ ನಾನು ಕೇಳ್ತಾನೆ ಇರ್ತೀನಿ. ನಮಗವಾಗ ನೀವು ಯಾರು ಏನು ಕೊಡೋದೇ ಇಲ್ಲ. ನೋಡಿ ನಾವು ಬಂದಾಗ ಇವತ್ತು ಫುಲ್ ಗಿಜಿ ಅಂತ ತುಂಬ್ಕೊಂಡಿತ್ತು. ಮಂಜು ಅವ್ರು ಬಂದರು, ಕಾಲು ಇಟ್ಟಿದ್ದ ತಕ್ಷಣ ಫುಲ್ ಹೋಟ್ಲು ಖಾಲಿ ಯಾರೂ ಇಲ್ಲ. ಎಷ್ಟೊಂದು ಒಳ್ಳೊಳ್ಳೆ ಸೀರೆ ಬಿಟ್ಬಿಟ್ಟು ಆಯ್ತತ್ತಾಗಿ ನಾವು ಶಾಪಿಂಗ್ ಮಾಡೋದು ಅಂತ. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ನೆನ್ನೆಲ್ಲ ಹೊರಗಡೆ ಹೋಗಿ ಬಂದಮೇಲೆ ರೆಸ್ಟ್ ಎಲ್ಲ ರೆಸ್ಟ್ ಮಾಡೋಣ ಅಂದ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದು ವೀಕಿಂದನೂ ಹೇಳ್ತಿದ್ದಂಗೆ ನೆನ್ನೆ ಕಂಪ್ಲೀಟ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಲ್ಲ. ಮನೆ ಕೆಲಸಗಳು ಏನೂ ಮಾಡ್ಕೊಂಡಿರಲಿಲ್ಲ. ಆ ವಾಷಿಂಗ್ ಮಿಷಿನ್ ತಂದು ನಾವು 4-5 ಡೇಸ್ ಆಯ್ತು ಅದು ಡೆಲಿವರಿ ಆಗಿ. ಟ್ಯೂಸ್ಡೇ ಅನ್ಕೊತೀನಿ, ಟ್ಯೂಸ್ಡೇ ಏನೋ ಅದು ಡೆಲಿವರಿ ಆಗಿದ್ದು. 3-4 ಡೇಸ್ ಏನೋ ಆಗಿದೆ. ಅದನ್ನ ಯೂಸೇ ಮಾಡಿಲ್ಲ. ಎಲ್ಲಿ ಈ ಕಡೆ ಬ್ಯುಸಿಯಾಗಿ ಹೋಗ್ಬಿಟ್ನಲ್ಲ, ಆ ಕಡೆ ಫುಲ್ಲು ಎಲ್ಲ ಮರ್ತೋಗಿತ್ತು. ಅದಕ್ಕೆ ಮನು ನೆನೆ ಅಂತ ಇದ್ರು, ನೀನು ರನ್ ಮಾಡಿ ನೋಡು ಮಂಜು, ಏನಾದ್ರು ಒಂದು ಸ್ವಲ್ಪ ಏನಾದ್ರು ಕಂಪ್ಲೇಂಟ್ ಇದ್ದರೆ ರೆಕ್ಟಿಫೈ ಮಾಡ್ಕೊಳ್ಳೋಣ ಇವಾಗ ನೆನೆ ಅಂತ. ಅದಕ್ಕೆ ಇವತ್ತು ಹಾಕ್ಸಿದ್ದೀನಿ. ಇದು ಫ್ರಂಟ್ ಲೋಡು, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಫ್ರಂಟ್ ಲೋಡು. ನೀನು ಯೂಸ್ ಮಾಡಿದ್ಯಲ್ಲ ನಿಮ್ಮ ಮನೇಲಿ? ಇನ್ನೊಂದು ನಿಮ್ಮದು ಇದಿತ್ತಲ್ಲ ಲಾಂಡ್ರೋನ್ ಮಠ, ಅದೆಲ್ಲ ಫ್ರಂಟ್ ಲೋಡ್ ಎಲ್ಲ. ಸೊ ಅದಕ್ಕೆ ಬಟ್ಟೆ ಹಾಕ್ಸಿದ್ದೀನಿ ಮನು ಕೈಲಿ. ಅಲ್ಲಿ ಬಕ್ಕೊಂಡು ಹಾಕಬೇಕು, ನನಗೆ ಗಂಟೆ ಹಾಕೋಕ್ಕಾಗಲ್ಲ ಅಂದ್ಕೊಂಡು ಈಗ ಆನ್ ಮಾಡಬೇಕು. ಜೊತೆಗೆ ಅಡುಗೆ ಮಾಡಬೇಕು. ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ, ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಯಾರಿ ಶಾಪಿಂಗ್ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಮತ್ತೆ ಲಾಸ್ಟ್ ಮಿನಿಟ್ ತನಕ ಇಟ್ಕೊಳ್ಳೋದು ಬೇಡ ಅಂತ. ಇನ್ನೂ ನಾವು ವೆನ್ಯೂನೇ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡೋಕ್ಕೆ ವೆನ್ಯೂ ಏನೋ ಆಗಿದೆ, ಅಂದರೆ ಇದಕ್ಕೆ ಹೋಗೋಣ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೀವಿ. ಬಟ್ ಪ್ರಾಬ್ಲಮ್ ಅಂದರೆ ಇವಾಗಿರೋ ಕ್ರೈಸಿಸು, ಇವಾಗಿರೋ ಸಿಚುವೇಶನಲ್ಲಿ ನಮಗೆ ಸಿಲಿಂಡರ್ ಕ್ರೈಸಿಸ್ ಇದೆಯಲ್ಲ, ಅದು ಇನ್ ಕೇಸ್ ಫಂಕ್ಷನ್ ಟೈಮಲ್ಲಿ ನಮ್ಗೇನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಅಂತ ಯೋಚನೆ ಮಾಡಿಕೊಂಡು, ಅದಕ್ಕೆ ಮನು ಅದನ್ನು ನಾವೆಲ್ಲೇ ಯಾವುದೇ ವೆನ್ಯೂಗೆ ಹೋದ್ರೂ ಅದನ್ನು ಎನ್ಕ್ವೈರಿ ಮಾಡ್ತಾವ್ರೆ. ಏನಪ್ಪ ಎಲ್ಲರೂ ಹೋಗ್ಲಿ, ಒಂದು ಕಾನ್ಫಿಡೆನ್ಸ್ ಕೊಟ್ರೆ ಯಾರಾದ್ರೂ ವೆನ್ಯೂ ಅವರು ಗೊತ್ತಿಲ್ಲ, ನೋಡ್ಬೇಕು. ಇನ್ನು ಯಾರು ಏನು ಕಾಲ್ ಕರೆಕ್ಟಾಗಿ ಕನ್ಫರ್ಮೇಷನ್ ಕೊಡ್ತಾರೆ, ಅವ್ರಿಗೂ ಕನ್ಫ್ಯೂಷನ್ನೇ. ಅಂದರೆ ಅವ್ರ ಹತ್ರ ಏನಾದ್ರು ಆಲ್ಟರ್ನೇಟ್ ಇದ್ದರೆ ಓಕೆ ಸರ್, ಕಾನ್ಫಿಡೆಂಟಾಗಿ ಹೇಳ್ತಾರೆ, ಓಕೆ ಸರ್ ನಮ್ಮ ಹತ್ರ ಆಲ್ಟರ್ನೇಟ್ ಇದೆ, ನಾವು ಹೆಂಗೋ ಮ್ಯಾನೇಜ್ ಮಾಡ್ತೀವಿ ಬಿಡಿ ಅಂತ. ಬಟ್ ಸಿಲಿಂಡ್ರ್ ಮೇಲೆ ಡಿಪೆಂಡ್ ಆಗಿದಾಗ ಅವ್ರು ಯಾವ ಕಾನ್ಫಿಡೆನ್ಸಲ್ಲಿ ಹೇಳೋಕ್ಕಾಗತ್ತೆ? ಅಲ್ಲ, ಪ್ರಾಬ್ಲಮ್ ಏನಂದರೆ ಸಿಲಿಂಡ್ರ್ ಒಂದೇ ನೋಡೋಕ್ಕಾಗಲ್ವಲ್ಲ. ಡೆಕೋರೇಷನ್ಗೆ ನೀನು ದುಡ್ಡು ಕೊಟ್ಬಿಟ್ರೆ ಅವ್ರು ಹೇಳ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಅದನ್ನೇ ಸೊ ಕನ್ಫ್ಯೂಷನ್ ಇದೆ. ಯಾಕಂದರೆ ಎಲ್ಲನೂ ದುಡ್ಡು ಹಾಕ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಆಗಲಿಲ್ಲ ಅಂದರೆ ಸುಮ್ಮನೆ ಅನ್ನೆಸೆಸರಿ ಏನೂ ಮಾಡ್ದಂಗೆ ದುಡ್ಡು ಕೊಡ್ದಂಗೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಅಂತ. ಲಾಸ್ಟ್ ಮೂಮೆಂಟಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ಆ ಲಾಸ್ಟ್ ಮಿನಿಟಲ್ಲಿ ಮಾಡ್ಕೊಳ್ಳೋಣ ಅಂತ ಹೋದರೆ ಅವ್ರದ್ದು ಡೇಟ್ ಸಿಗತ್ತಾ, ನಮ್ಮ ಡೇಟಿಗೆ ಅವ್ರ ಡೇಟಿಗೆ ಸಿಂಕ್ ಆಗುತ್ತೆ. ಅದೇ ಸಿಂಕ್ ಆಗೋರ್ನೇ ಹುಡಿಕೊಂಡು ನಾವು ಇದು ಮಾಡ್ಕೊಳ್ಬೇಕು. ಯಾವುದು ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೋ ಅದಕ್ಕೆ ಬುಕ್ ಮಾಡ್ಕೊಳ್ಳೋದು. ಇವಾಗ ಅದೇ ಯಾವುದು ಬರಲ್ಲ ಅನ್ನೋದು ಇರ್ತೈತೆ, ಅದೊಂದು ವಾರ ಟೈಮ್ ಇದ್ದಾಗ ಆ ಟೈಮಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ಫಾರ್ ಎಕ್ಸಾಂಪಲ್ ಡೆಕೋರೇಷನ್ ಎಲ್ಲ ಈಗಲೇ ಬುಕ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಹೌದು, ಅದನ್ನ ನಾವು ಲಾಸ್ಟ್ ಇನ್ನೊಂದು ವಾರ ಇದೆ ಅನ್ನೋ ಟೈಮ್ನಲ್ಲಿ ಡೀಲ್ ಮಾಡ್ಕೊಳ್ಳೋದು ಬೆಟರ್. ಈ ಹಾಲು ಕ್ಯಾಟ್ರಿಂಗ್ ಎಲ್ಲ ನಾವು ಈಗಲೇ ಮಾಡ್ಕೋಬೋದು, ಯಾಕಂದ್ರೆ ಅದು ಡಿಪೆಂಡ್. ಯಾಕಂದ್ರೆ ಹಾಲ್ ಅವರೇ ಕ್ಯಾಟ್ರಿಂಗ್ ಕೊಡ್ತಿರೋದ್ರಿಂದ ಅವನು ಕ್ಯಾಟ್ರಿಂಗೇ ಕೊಡಲಿಲ್ಲ ಅಂದರೆ ನಮಗೆ ಹಾಲ್ ಇಟ್ಕೊಂಡು ನಾವೇನೋ ರೀಫಂಡ್ ಮಾಡಲೇಬೇಕು. ನಮ್ಮ ಕಡೆಯಿಂದ ಕ್ಯಾನ್ಸಲೇಷನ್ ಆದರೆ ನಾನ್ ರಿಫಂಡಬಲ್ ಅಂತ ಹೇಳೋದು, ಬಟ್ ಅದು ಅವ್ರ ಕಡೆಯಿಂದ ಕ್ಯಾನ್ಸಲ್ ಆಗೋದಲ್ವಾ. ಅದನ್ನೇ ನಾನು ಹೇಳಿದ್ದು. ನಾನು ಮೇನ್ ಒಂದು ಕ್ವಶನ್ ಹಾಕಿರೋದು ಕ್ಯಾಟರಿಂಗಲ್ಲಿ, ನೋಡಪ್ಪ ನಾನು ಒಂದು ಲಿಸ್ಟ್ ಆಫ್ ಐಟಮ್ಸ್ ಕೊಡ್ತೀನಿ. ಆ ಲಿಸ್ಟ್ ಆಫ್ ಐಟಮ್ಸಲ್ಲಿ ಐಟಮ್ಗಳು ನಾನು ಕೇಳಿರೋದು ನಿಮ್ಮ ಕೈನಲ್ಲಿ ಫುಲ್ಫಿಲ್ ಮಾಡೋಕೆ ಆಗಲಿಲ್ಲ ಅಂದರೆ ಅದು ಕ್ಯಾನ್ಸಲ್ ಲೆಕ್ಕನೇ, ಅದು ನಿನ್ನ ಕಡೆಯಿಂದ ಕ್ಯಾನ್ಸಲ್ ಲೆಕ್ಕನೇ, ಅವಾಗ ರೀಫಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಒಪ್ಕೊಂಡವನು, ಆಯ್ತು ಸರ್ ಒಂದು ಐಟಮ್ ಕ್ಯಾನ್ಸಲ್ ಆದ್ರೂ ನಾವು ನಿಮಗೆ ರೀಫಂಡ್ ಮಾಡ್ತೀವಿ ಅಂತ ಹೇಳೋದು. ಡಿಸಿಷನ್ ನಿಮಗೆ ಬಿಟ್ಟಿದ್ದವಾಗ ಕಂಟಿನ್ಯೂ ಮಾಡಬೇಕಾ ಅಥವಾ ಕ್ಯಾನ್ಸಲ್ ಬೇಕಾ ಅನ್ನೋದು ಹೇಳಿ ಅಂತ ಹೇಳ್ದ. ಸೊ ಯಾಕಂದ್ರೆ ಅವತ್ತೇನಾಗತ್ತೆ ಅನ್ನೋದು ಐಡಿಯಾ ಇಲ್ವಲ್ಲ ಇನ್ನು. ಸೊ ಈಗ ಸದ್ಯಕ್ಕೆ ಅವನು ಬಾಯಿ ಮಾತಲ್ಲಿ ಒಪ್ಕೊಂಡವನೇ. ಬಟ್ ಏನಂದ್ರೆ ಅವ್ರ ಸುಪೀರಿಯರ್ ಇಂದ ಒಂದು ಕನ್ಫರ್ಮೇಶನ್ಗೋಸ್ಕರ ಅವನು ವೇಟ್ ಮಾಡ್ತಾವನೆ. ಅವ್ರು ಏನಾದ್ರು ಓಕೆ ಗೋ ಹೆಡ್ ಅಂತ ಹೇಳಿದ್ರೆ ಹಾಲ್ಗೆ ಬುಕ್ ಮಾಡ್ಕೊಳ್ಳೋಣ, ಅದೇನು ತೊಂದರೆ ಆಗಲ್ಲ. ಈ ಡೆಕೋರೇಷನ್ಗೆ ನಾನು ಈಗಲೇ ಹೋಗ್ತಾ ಇಲ್ಲ. ಡೆಕೋರೇಷನ್ ಎಲ್ಲ ಬಾಕಿ ಯಾವುದಕ್ಕೂ ಈಗ ಹೋಗೋದು ಸೇಫೇ ಅಲ್ಲ.
ಯಾಕಂದ್ರೆ ಅವ್ರಿಗೂ ನಮಗೂ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಲೇ ಅನ್ನೋದು. ಯಾಕಂದ್ರೆ ಅವರು ಬಿಸ್ನೆಸ್ಸೇ ಅಲ್ವಾ. ನಮಗೆ ಬೇರೆ ಆರ್ಡರ್ಸ್ ಇತ್ತು ಆ ಡೇಟಿಗೆ, ನೀವು ಬ್ಲಾಕ್ ಮಾಡಿದ್ರಿ ಅಂತ ನಾವು ಒಪ್ಕೊಂಡಿಲ್ಲ, ಹಂಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದನ್ನೆಲ್ಲ ಲಾಸ್ಟಿಗೆ ಇಟ್ಕೊಳ್ಳೋದು ಅಷ್ಟೇ. ಲಾಸ್ಟ್ ಅಟ್ಲೀಸ್ಟ್ ಇನ್ನೊಂದು 10 days ಇದೆ ಅಂದಾಗ ಅಟ್ಲೀಸ್ಟ್ ಸಿಚುವೇಶನ್ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ, ಒಂದು ಐಡಿಯಾ ಬರುತ್ತೆ, ಆಗ ನೋಡ್ಕೋಬೋದು ಅಷ್ಟೇ. ಸದ್ಯಕ್ಕೆ ಈ ಥರ ಕನ್ಫ್ಯೂಷನ್ಗಳು ನಡೀತಾ ಇದೆ. ಅದಕ್ಕೆ ನಾನು ಮನುಗೆ ಅಂದೆ, ಅದು ಏನಾದರೂ ಆಗಲಿ ಮನು, ನಂದು ಸ್ಯಾರಿ ಶಾಪಿಂಗ್ ಒಂದು ಮುಗಿಸ್ಕೊಬಿಡ್ತೀನಿ, ಅದೊಂದು ಆಮೇಲೆ ಬಾಕಿವೆಲ್ಲ ಲಾಸ್ಟ್ ಮಿನಿಟಲ್ಲಿ ಮಾಡ್ಕೊಂಡ್ರು ನಡೆಯುತ್ತೆ. ಬಟ್ ಇದನ್ನ ಲಾಸ್ಟ್ ಮಿನಿಟಲ್ಲಿ ಮಾಡ್ಕೊಳಕ್ಕೆ ಹೋದ್ರೆ ನನಗೆ ಸ್ಟ್ರೆಸ್ ಆಗಿಬಿಡುತ್ತೆ. ಸ್ಟಿಚಿಂಗ್ ಆನ್ ಟೈಮ್ಗೆ ಆಗ್ದಲೇ ಇರೋದು ಎಲ್ಲ. ಈಗ ತಗೊಂಡ್ರು ನಾನೇನು ಸ್ಟಿಚಿಂಗ್ ಕೊಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೀನಿ. ಯಾಕೆಂದರೆ ನನ್ನ ಫಂಕ್ಷನ್ ಅಷ್ಟೊತ್ತಿಗೆ ನಾನು ಪುನಃ ನಂದು ಫಿಸಿಕಲ್ ಚೇಂಜಸ್ ಆಗುತ್ತೆ, ಮೆಷರ್ಮೆಂಟ್ ಚೇಂಜ್ ಆಗ್ಬೋದು. ಅದನ್ನೆಲ್ಲ ನಂದು ರೆಗ್ಯುಲರ್ ಒಂದು 10 yearsಯಿಂದನೂ ನಾನು ಅದೇ ಬೊಟಿಕಲ್ ಸ್ಟಿಚ್ ಮಾಡಿಸೋದು. ಸೊ ಅವ್ರ ಹತ್ರ ಮಾತಾಡಬೇಕು ಹೆಂಗೆ ಏನು ಅಂತ, ಅವ್ರಿಗೊಂದು ಐಡಿಯಾ ಇರುತ್ತಲ್ವ. ನಮ್ಮ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವ ಥರ ಸ್ಟಿಚ್ ಮಾಡಬೇಕು, ಏನು ಎಕ್ಸ್ಟ್ರಾ ಬಟ್ಟೆ ಬಿಡೋದು, ಆಲ್ಟರ್ನೇಷನು ಎಲ್ಲ ಐಡಿಯಾ ಇರತ್ತಲ್ಲ ಅನ್ನೋ ಇದರಲ್ಲಿ ಫಸ್ಟು ಸ್ಯಾರಿ ಶಾಪಿಂಗ್ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಇದೊಂದು ರೀಸನು. ಇನ್ನೊಂದು ರೀಸನು, ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ನೆಕ್ಸ್ಟ್ ವೀಕು ಹಬ್ಬ ಕಳ್ಕೊಂಡು. ಆ ಸ್ಯಾರಿನ ನಾನು ಊರಿಗೆ ಕಳಿಸ್ಬೇಕು ಕುಚ್ಚಾಕಕ್ಕೆ. ನಮ್ಮ ಅಕ್ಕನೇ ನನಗೆ ಕುಚ್ಚಾಕಿ ಕೊಡೋದು. ಹಂಗಾಗಿ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಓಡೋಣ ಅಂದ್ಕೊಂಡಿದ್ದೀವಿ. ಇವಾಗಲೇ ಹೋಗೋಣ ಅಂದ್ಕೊಂಡಿದ್ದೆ. ಮನೋದ್ರು ಸಾಯಂಕಾಲ ಹೋಗೋಣ, ಈ ಬಿಸಿಲಲ್ಲೆಲ್ಲ ಬೇಡ, ಒಂದು 4 ಗಂಟೆ ಹಂಗೆ ಹೋಗೋಣ ಅಂತ. ಅಷ್ಟೊತ್ತಿಗೆ ಸುಮಾರು ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಟಿದ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ ಒಂದೊಂದೇ. ಈಗ ಹೋಗಿ ಫಸ್ಟು ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿದ್ದಾರೆ, ಡಿಟರ್ಜೆಂಟ್ ಹಾಕಿ ಆನ್ ಮಾಡಬೇಕು. ಅದು ನೋಡೋಣ ಫೀಚರ್ಸ್ ಎಲ್ಲ ಏನೇನಿದೆ ನೋಡ್ಕೊಂಡು ಆನ್ ಮಾಡಬೇಕು. ನಾನು ಹೆಲ್ಪ್ ಮಾಡ್ತೀಯಾ ನಾನೇ ಮಾಡ್ಲಾ? ಆ ಹೆಲ್ಪ್ ಬೇಡ ನನಗೆ. ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಇದು ಮಾಡ್ತಾ ಇದ್ದೀನಲ್ಲ, ಇದು ಸ್ವಲ್ಪ ಮೆಕ್ಯಾನಿಸಮ್ ಚೇಂಜ್ ಇದೆ ಟಾಪ್ ಲೋಡಿಗೆ ಕಂಪೇರ್ ಮಾಡಿದ್ರೆ. ಅದನ್ನ ನಿಲ್ಲಿಸ್ಕೋಬೇಕಷ್ಟೇ. ನೋಡ್ತೀನಿ ಬಿಡು, ಗೊತ್ತಾಗಿಲ್ಲ ಅಂದರೆ ಕರಿತೀನಿ ನಾನು. ಕನ್ಫ್ಯೂಷನ್ ಆದರೆ ನಾನೇ ಸೆಟ್ ಮಾಡ್ತೀನಿ. ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ಅದೇ ಈಗ ಆಗೋದು ಪ್ರಾಬ್ಲಮ್ ನನಗೆ, ಯಾವ ಆಪ್ಷನ್ ಇಡಬೇಕು ನಾನು ಅಂತ. ವಾಶ್ ಕಾಕು ಇಲ್ಲೈತೆ ನೋಡಿ, ಇಲ್ಲಿ ಕೆಳಗಡೆ ಆಪ್ಷನ್ನು. ಅಲ್ಲಪ್ಪ, ಇದಾಗ್ತಾ ಇದೆ, ಒಂದಾದ್ಮೇಲೆ ಒಂದಾಗುತ್ತೆ. ಓ ಹಂಗ. ಇವಾಗ ಇದು ಇಷ್ಟು ನಿಮಿಷ, ಇದಕ್ಕೆ ಬಂದಾಗ ಅಲ್ಲಿ ಬೇರೆ ಚೇಂಜ್ ಆಗುತ್ತೆ, ಇಲ್ಲಿಗೆ ಬಂದಾಗ ಬೇರೆ ಚೇಂಜ್ ಆಗುತ್ತೆ. ಹಂಗದು ಇರಬೇಕು ವರ್ಕೊಂಡು. ನಾನೇನೋ ನೀನೆ ವಾಟರ್ ತಗೊಂತ ಇದೆ. ಈಗ ವಾಟರ್ ತಾನೇ ಇದು, ನೋಡೋಣ ಬಿಡಪ್ಪ, ಗೊತ್ತಿಲ್ಲ. ನೀರು ತಗೊಂಡು ಮಿಕ್ಸ್ ಹೊಡ್ಕೊಂತ ಇದೆ ಅದು. ನಮ್ಮ ಟಾಪ್ ಲೋಡಲ್ಲಿ ಆನ್ ಮಾಡ್ತಿದ್ದಂಗೆ ಡೈರೆಕ್ಟ್ ವಾಟರ್ ತಗೊಳತ್ತೆ ಫಸ್ಟು, ಆಮೇಲೆ ಮಿಕ್ಸ್ ಹೊಡ್ಕೊಂಡು ಸೋಕ್ ಮೂಡ್ಗೆ ಹೋಗುತ್ತೆ. ಇದು ಇದು ತಗೊಳತ್ತೆ, ಏನಂತಾರೆ, ಸ್ವಲ್ಪನೇ ವಾಟರ್ ತಗೊಂಡು ಮಿಕ್ಸ್ ಹೊಡ್ಕೊಂತ. ಜಾಸ್ತಿ ಕನ್ಸಂಪ್ಷನ್ ಅದಾದ್ರೆ ಫುಲ್ ಎಳ್ಕೊಂಡ್ಬಿಡ್ತೈತೆ, ಎಲ್ಲ ವೇಸ್ಟ್ ಮಾಡುತ್ತೆ. ಇದರಲ್ಲಿ ಎಷ್ಟು ಬೇಕು ಅಷ್ಟೇ ತಗೊಳ್ಳೋದು. ಓಕೆ, ತಗೊಂತದಲ್ಲ ಬಿಡಿ, ಇನ್ನೇನು ನೋಡೋಣ. ಫಸ್ಟ್ ಕೆಲಸ ನಮ್ಮ ಮಿಷಿನ್ಗೆ ಇವತ್ತು. ಆಯಿತು. ಹಾಂ, ಈಗ ಉಲ್ಟಾ ಹೊಡಿಯುತ್ತೆ. ಓಕೆ, ಕಾಣಿಸಲ್ಲ ಅದರಲ್ಲಿ, ಬ್ಲ್ಯಾಕ್ ಅಲ್ವಾ, ಒಳಗಡೆದು ಕಾಣಿಸಲ್ಲ. ಎನಿವೇಸ್ ಬಿಡು, ವಾಶ್ ಮಾಡಿ ಅದು. ಆಯ್ತಪ್ಪ, ಎಲ್ಲ ಕೆಲಸ ಮುಗೀತು. ಅಡುಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಬಟ್ಟೆನೂ ಒಗ್ದಾಗ ಹೋಗ್ಬಿಡ್ತು. ಒಣಗಾಕ್ಬೇಕಷ್ಟೇ. ಒಣಗಾಕ್ತೀಯ ಮನು? ತೆಗ್ದಾಕ್ಲ ಬಕೆಟ್ಗೆ. ನಾನು ಬಕೆಟಿಗೆ ಇನ್ನು ತೆಗ್ದಾಕ್ಬಿಟ್ರೆ ಅವ್ರು ಒಣಗಾಕ್ತಾರೆ. ಅಲ್ಲೋಗಿ ಸ್ವಲ್ಪ ಅದು ರೋಪು ಹೈಟ್ ಇದೆ, ನನಗೆ ಹಿಂಗೆ ಕಾಲು ತೆಗ್ದು ಹಿಂಗೆ ಹಾಕ್ಬೇಕು ನಾವಿರೋ ಹೈಟಿಗೆ. ಅವ್ರ ಹೈಟಿಗೆ ಏನಿಲ್ಲ, ಹಿಂಗೆ ಅಂದ ತಕ್ಷಣ ಸಿಗತ್ತೆ. ಸ್ವಲ್ಪ ಹೈಟಲ್ಲಿ ಕಟ್ಟವ್ರೆ, ನಾವೇನು ಕುಳ್ಳ ಅಲ್ಲ, ಅದನ್ನು ಹೈಟಲ್ಲಿ ಕಟ್ಟವ್ರೆ. ಇದೊಂದು ಸ್ವಲ್ಪ ಹೊತ್ತು ಹಿಂಗೆ ಓಪನ್ ಬಿಟ್ಟರೆ ಟಬ್ಬು ಡ್ರೈ ಆಗುತ್ತೆ. ಇಲ್ಲಾಂದರೆ ಇಮ್ಮಿಡಿಯೇಟ್ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ವೆಟ್ ಇರುತ್ತಲ್ಲ, ಅಲ್ಲೇ ಮಾಯ್ಶ್ಚರ್ ಕ್ರಿಯೇಟ್ ಆಗಿಬಿಡುತ್ತೆ. ಯೂಶ್ವಲಿ ನಂದು ಹಳೆ ಮಿಷಿನ್ನು ಹಂಗೇನೆ, ಬಟ್ಟೆ ತೆಗೆದ್ಮೇಲೆ ಒಂದು 1/2 hour ಅದು ಕ್ಲೋಸ್ ಮಾಡ್ತಾ ಇರಲಿಲ್ಲ. ಇದನ್ನು ಹಂಗೆ ಬಿಡ್ತೀನಿ. ಆಯ್ತಪ್ಪ, ನಂದೆಲ್ಲ ಊಟ ಹಾಕ್ಲಾ? ಅಷ್ಟೇ, ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಬಿಡ್ಬೇಕು. ಮಲಗಿದ್ದೆದ್ದು ಶಾಪಿಂಗ್ ಹೋಗಬೇಕು. ಇವತ್ತು ಸಂಜೆ ನಮ್ಮ ಅಣ್ಣ ಬರ್ತಾ ಇದ್ದಾರೆ. ಸೊ ನಮ್ಮ ಅಣ್ಣ ಬರೋ ಅಷ್ಟರಲ್ಲಿ ನಾವು ವಾಪಸ್ ಬರಬೇಕು ಮನೆಗೆ, ಶಾಪಿಂಗ್ ಮುಗಿಸ್ಕೊಂಡು. ಎಳ್ನೀರು ಕುಡಿದೆ, ಸಖತ್ತಾಗಿದ್ದು. ಕಾಯಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಲಾಸ್ಟ್ 3 ಕುಡ್ದಿದ್ರಲ್ಲಿ ಇರಲಿಲ್ಲ, 4 ತಂದಿದ್ದು. ಇದರಲ್ಲಿ ಚೆನ್ನಾಗಿದೆ, ಸಾಕತ್ತೈತೆ. ಮನುಗೆ ತುಂಬ ಇಷ್ಟ. ಈಗ ಒಪ್ಪಿತಪ್ಪಿನೂ ಮಿಸ್ ಆಗಿನೂ ಕೇಳಲ್ಲ ಅಲ್ವಾ? ಏನ ತಗೊಂಡು ಕೂತ್ಕೊಂಡಿಲ್ವ ನೀನು? ನಾನು ಯಾಕಿದ್ದೀನಿ? ನಾನೇನು ಚಮಚನಾ ಚಮಚ ಕೊಡೋಕ್ಕೆ?
ನಾನು ಚಮಚ ಕೊಟ್ಟರೆ ನನಗರ್ಧ ಅದರಲ್ಲಿ, ಅದರೊಳಗೆ ಏನೂ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಏನೂ ಇಲ್ಲ ಅದರೊಳಗಡೆ ಅಂತ. ಯಾಕಿಲ್ಲ, ಐತೆ ಐತಲ್ಲ, ಹಿಡ್ಕೊ ಹೋಗ್ಲಿ, ಚಮಚ ತತ್ತೀನಿ ಹಿಡ್ಕೊ. ಹಿಡ್ಕೊ ಒಂದು ನಿಮಿಷ. ಚಮಚ ಹೆಂಗೆ ತಗೊಳ್ಳಿ ನೋಡಲಿ, ಸೋಂಬೇರಿ ಗಂಡ ನೀನು. 5:15 ಫೈನಲಿ ರೆಡಿ ಆಗಿರೋದು. ಮಂಜು ಅವರು ಕ್ಯಾಬ್ ಬುಕ್ ಮಾಡ್ತಾವ್ರೆ. ಆಯ್ತಾ ಬುಕ್ಕಿಂಗು? ಇಲ್ಲ, ಅದೇನೋ ಆಯ್ತೋ ಏನೋ ಗೊತ್ತಾಗಿಲ್ಲ, ಬ್ಲ್ಯಾಂಕ್ ಬತ್ತೈತೆ. ಆಗಿಲ್ವೇನೋ, ಅದು ಏನೋ ಗೊತ್ತಿಲ್ಲ. ಈಗ ಒಂದ್ಸರಿ ಲಾಸ್ಟ್ ಟೈಮ್ ಎಲ್ಲೋ ಹೋಗ್ಬೇಕಾದ್ರೆ ಬುಕ್ ಮಾಡಿದ್ದು, ಆವಾಗಲೂ ಅಕ್ಸೆಪ್ಟ್ ಮಾಡಿರಲಿಲ್ಲ ಅವರು. ಎಷ್ಟೋ ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರೈ ಮಾಡಿದ್ರು ಅಕ್ಸೆಪ್ಟ್ ಆಗಿರಲಿಲ್ಲ. ಹೋಪ್ಫುಲಿ ಇವತ್ತು ಆಗುತ್ತೆ ಅಂತ ಅನ್ಕೊತೀನಿ. ಅಥವಾ ನಮ್ಮದೇ ಏನಾದರೂ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಏರ್ಟೆಲ್ದು ಈ ನಡುವೆ ಬಲ್ಲೇ ಪ್ರಾಬ್ಲಮ್ ಕೊಡ್ತಾ ಇದೆ ನಮಗೆ. ಇವಾಗ ಏನು ಅನಿಸ್ತಾ ಇದೆ ಗೊತ್ತಾ, 2 ಸಿಮ್ ಇಡಬೇಕು ಅನಿಸ್ತೈತೆ. ಅಕಸ್ಮಾತ್ ಒಂದು ಕೈ ಕೊಟ್ಟರು ಇನ್ನೊಂದು ಯೂಸ್ ಮಾಡ್ಬೋದೇನೋ ಅಂತ. ಈಗ 5:30 ಮಂಜು ಹೇಳ್ತಾ ಇದ್ದಾರೆ 7 ಗಂಟೆ 7:30 ಕ್ಲೋಸ್ ಮಾಡಿಬಿಡ್ತಾರೆ ಅಂತ. ಗ್ಯಾರಂಟಿನಾ? 8 ಗಂಟೆಗೆಲ್ಲ ಬಟ್ಟೆ ಅಂಗಡಿಗಳು ಕ್ಲೋಸ್. ಸಾಕಲ್ಲ ನಿಂಗೆ 2.5 hours. ಅದೇನು ಆರ್ಡಿನರಿ ಸೀರೆನಾ? 2.5 hours ಎಲ್ಲಿ? ನಿನ್ ಮನೇಲಿ 5:30, ಅಲ್ಗೋಗೋ ಅಷ್ಟೊತ್ತಿಗೆ ಟ್ರಾಫಿಕ್ ಅಲ್ಲಿ 6:15. ಆಯ್ತು, ಅರ್ಧ ಗಂಟೆ ಸಾಕಪ್ಪ ಹುಡ್ಕಕ್ಕೆ. ಒಂದ್ ಅಂಗಡಿಲಿ ನೋಡ್ಬಿಡ್ತಾರೆ, ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡ ಆ ಥರ ಎಲ್ಲ. ನೀನು ಒಂದ್ ಅಂಗಡಿಲಿ ನೋಡ್ದಾಗ ಅದಕ್ಕೆ ಹೇಳಿದ್ದು ಬೆಳಗ್ಗೆ ಹೋಗನ್ನ, ನೆಮ್ಮದಿಯಾಗಿ ಲೇಟ್ ಆದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಶಾಪಿಂಗ್ ಮಾಡ್ಬೋದು ಅಂತ. ಕೇಳ್ದಲ್ಲೇ ಹೋದೆ ನೀನು. ಹಂಗೆ ಮಾಡ್ಬೋದಿತ್ತಲ್ಲ, ನಾಳೆ ನೀವು ಸಂಡೇ ಇತ್ತು. ಗೈಸ್, ಇಲ್ಲಿ ಏನಾದ್ರು ಕೊಡಿ ಗೈಸ್, ಪ್ಲೀಸ್ ಗೈಸ್, ನಾನು ಕೇಳ್ತಾನೆ ಇರ್ತೀನಿ ಅವಾಗ. ನೀವು ಯಾರು ಏನು ಕೊಡೋದೇ ಇಲ್ಲ. ನಾನು ಬೇರೆ ಸೇಫ್ಟಿ ಸೈಡಿಗೆ ಅಂತ ಏನೂ ಇಟ್ಟಿಲ್ಲ. ನನ್ನ ಬಗ್ಗೆ ನನಗೆ ಭಯ, ಅದಕ್ಕೆ ಇಟ್ಟಿಲ್ಲ ನಾನು. ಆ್ಯಕ್ಚುಲಿ ಬೆಳಗ್ಗೆ ಹೋಗೋಣ ಅಂದು ನೋಡ್ದೆ. ಅಂದರೆ ಬೆಳಗ್ಗೆ ನಾವು ಎದ್ದು ತಿಂಡಿ ತಿಂದು ಹಿಂಗೆ ಬಂದು ಹಿಂಗೆ ಕುತ್ಕೊಂತೀವಿ. ನೋಡಿದೆ 12 ಗಂಟೆ ಆಗ್ಬಿಟ್ಟೈತೆ ಮಧ್ಯಾಹ್ನ. ಅಂದರೆ ಬಿಸಿಲಲ್ಲಿ ಯಾರು ಹೋಗ್ತಾರೆ ಬಿಡು ಇಷ್ಟೊಂದು, ಸಾಯಂಕಾಲ ಹೋಗೋಣ ಅಂದೆ. ಇವ್ರು ಹೋಗಿ ಆಮೇಲೆ ಮಧ್ಯಾಹ್ನ ಮಲ್ಕೊಂಡವ್ರು ಸಹ ಲೇಟ್ ಆಗಿದ್ರು. ಅಷ್ಟೇ ಎಗರೋಯ್ತು ಟೈಮು. 6:30 ಆಗೈತೆ ಈಗ. ಅದಕ್ಕೆ ನಾನು ಹೇಳ್ದೆ ಅವಲ್ಲೇ ನಿಮ್ಗೆ ಅರ್ಧ ಗಂಟೆ ಮುಂಚೆ, ಒಂದೇ ಸರಿ ನಾಳೆ ಬೆಳಗ್ಗೆ ಹೋಗ್ಬಿಡು. ಮುಂದೆ ನೀನು ನಮ್ಮಲ್ಲ, ನಾನು ಹೋಗೋಣ ಅಂತ ಮಂಜು. ಇನ್ನೇನು ಓಡೋಣ? ಗೊತ್ತಾಯ್ತಿಲ್ಲ, ಕ್ಯಾನ್ಸಲ್ ರೈಡ್ ಅಂತ ಗೊತ್ತೈತೆ. ಕ್ಯಾನ್ಸಲ್ ಮಾಡ್ಬಿಡ್ಲಾ? ಮೌಂಟ್ ಇನ್ನೊಂದು ಬುಕ್ ಮಾಡ್ಲ? ಅದೇನು ಬುಕ್ ಆಗೈತಾ ಇಲ್ವಾ? ಏನು ಬ್ಲ್ಯಾಂಕ್ ಬತ್ತೈತೆ ಡೀಟೇಲ್ಸ್. ಹೌದಾ, ನೋಡೋಣ ನೀರು. ಅದಕ್ಕೆ ಕಿಲ್ ಮಾಡ್ಬಿಟ್ಟು ಫ್ರೆಶ್ ಆಗಿ ಓಪನ್ ಮಾಡಿದೆ ಆ್ಯಪ್ನ ನಾನು. ಅಲ್ಲಿ ಕ್ಯಾಬ್ ಗೀಬ್ ಏನೂ ತೋರಿಸ್ತಿಲ್ವಾ? ಫುಲ್ ಚೇಂಜ್ ಮಾಡ್ಬಿಟ್ಟವ್ರೆ. ಏನು ಮೊದಲಲ್ಲಿ ಏನೋ 3 ಡಾಟ್ಸ್ ಇರೋದು, ಅಲ್ಲಿ ಹೋದ್ರೆ ಫುಲ್ ಹಿಸ್ಟ್ರಿ ಬರೋದು, ಅದೆಲ್ಲ ತೆಗೆದಾಕ್ಬಿಟ್ಟವ್ರು ಈಗ ಆ್ಯಪಲ್ಲಿ. ಓಕೆ ಕ್ಯಾಬ್ ಬುಕ್ ಮಾಡ್ತೀನಿ, ಆಮೇಲೆ ಮೀಟ್ ಮಾಡ್ತೀನಿ ನಿಮ್ಮನ್ನು. No hay forma, vivo sin horma. Yo ando relajado porque el money me retorna. Ya tú sabes porque tu jeva no se reporta. Ubícate porque ya ni te soporta. No hay forma, vivo sin horma. Rockstar living. 4 ಗಂಟೆಗೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಒಂದು 7 ಗಂಟೆ ಅಷ್ಟೊತ್ತಿಗೆಲ್ಲ ವಾಪಸ್ ಬರೋಣ ಅಂತ. ಅಲ್ಲಿ ನಮ್ಮ ಅಣ್ಣ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಬರೋದು ಒಂದು 7-7:30 ಆಗುತ್ತೆ ಅಂತ. ನಾವು ಮನೆ ಬಿಡ್ತಿರೋದೇ 6 ಗಂಟೆ. ಕಲ್ಪ್ರಿಟ್ ಇಲ್ಲೇ ಕೂತವ್ರೆ ಅಂತ ಮುಗ್ಧತೆಯಿಂದ ಹೇಳ್ಕೊಂಡು. ಜೋರಾಗಿ ಮಾತಾಡು, ಕೇಳಿಸಲ್ಲ. ಇವ್ರು ನ್ಯಾಯವಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಕೂತಿದ್ರಂತೆ. ನಾನು ಹೋಗಿ ಮಲ್ಕೊಬಿಟ್ನಂತೆ 1 hour ಮಲಗಿದ್ದಕ್ಕೆ. ಆ್ಯಕ್ಚುಲಿ ಬಿಸಿಲು ಎನರ್ಜಿ ಡ್ರಾಪ್ ಆಗುತ್ತೆ ಅಂತೆಲ್ಲ ನಾನು ಯೋಚನೆ ಮಾಡಬೇಕು. ಆದರೆ ನನಗಿಂತ ಜಾಸ್ತಿ ಇವ್ರು ಯೋಚನೆ ಮಾಡ್ತಾರೆ. ಹೋಗೋ ಕೆಲಸ ಆಗತ್ತೆ, ಆಗಲೇಬೇಕು. ಇವತ್ತಿನ ಬಿಟ್ಟರೆ ನೆಕ್ಸ್ಟ್ ವೀಕ್ ಹೋದ್ರೂ ವೇಸ್ಟೇ ನಮಗೆ. ನಾನು ಆವಾಗಲೇ ಹೇಳ್ದಂಗೆ ಸಾರಿನ ಊರಿಗೆ ಕಳಿಸ್ಬೇಕು ನಾನು. No hay forma, vivo sin horma. Yo ando relajado porque el money me retorna. Ya tú sabes porque tu jeva no se reporta. Ubícate porque ya ni te soporta. No hay forma, vivo sin horma. Rockstar living, no boss man. So let me close that, so let me close that. ಚೆನ್ನಾಯ್ತಾ? ಅವರೇಜಾ? ನಮ್ಮ ಇಡ್ಲಿ ವಡೆ ಅಂತೂ ಸೂಪರ್ ಆಗೈತಪ್ಪ. ಹೊಟ್ಟೆ ಹಶ್ವಾಗ್ಬಿಡ್ತು, ಅದಕ್ಕೆ ಫಸ್ಟು ತಿನ್ಕೊಂಡು ಆಮೇಲೆ ಅಂಗಡಿಗೆ ಹೋಗೋಣ ಅಂತ ಕರ್ಕೊಂಡು ಬಂದೆ ನಾನು. ನೋಡ್ರಿ, ನಾವು ಬಂದಾಗ ಇವತ್ತು ಫುಲ್ ಗಿಜಿ ಅಂತ ತುಂಬ್ಕೊಂಡಿತ್ತು. ಮಂಜು ಅವ್ರು ಬಂದರು, ಕಾಲು ಇಟ್ಟಿದ್ದ ತಕ್ಷಣ ಫುಲ್ ಹೋಟ್ಲು ಖಾಲಿ ಯಾರೂ ಇಲ್ಲ. ಅದು ನನಗೆ ಸಫೋಕೇಶನ್ ಆಗುತ್ತೆ ಅಂತಿನಲ್ಲ, ಅದಕ್ಕೆ ಪಾಪ ಎಲ್ಲ ಜಾಗ ಖಾಲಿ ಮಾಡಿ ಫ್ರೀಯಾಗಿರಲಿ ಹುಡುಗಿ. No hay forma, vivo sin horma. Yo ando relajado porque el money me retorna. Ya tú sabes porque tu jeva no se reporta. Ubícate porque ya ni te soporta. No hay forma, vivo sin horma. Rockstar living, no boss man. So let me close that, so let me close that, so let me close that, so let me close that. ಬಾರ್ಡ್ರು ಆಚೆ ತೋರಿಸಿ. ರೆಡ್ಡಾ? ಅದು ಪಿಂಕಾ? ಪಿಂಕ್ ಅದು. ನನಗೆ
ಇದು ಮರ್ಕ್ಯೂರಿ ಲೈಟ್ ಅಲ್ವಾ? Sin horma, yo ando relajado porque el money me retorna. Ya tú sabes porque tu jeva no se reporta. Oígate. ಚೆನ್ನಾಗೈತೆ. ಚೆನ್ನಾಯ್ತಾ? ನಮ್ಗೆ ಸ್ವಲ್ಪ ಯಾರಾದರೂ ಲೇಡೀಸ್ ಕರ್ಸಿದ್ದು Retorna. Ya tú sabes porque tu jeva no se reporta. Oígate, porque ya ni te soporta. No hay forma, vivo sin horma. Rockstar living, no boss man. So let me close that, so let me close that, so let me close that, so let me close that. MTV and NBC, Monopoly, supremacy. ಸುಮಾರು ಕಡೆ ಸುತ್ತಬಿಟ್ಟ ಮೇಲೆ ಇವಾಗ ಇನ್ನೂ 4ನೇದು 5ನೇದಕ್ಕೆ ಹೋಗ್ತಾ ಇದ್ದೀವಿ ಅಂಗಡಿ ಇದು. ಬಟ್ ಯಾವುದು ಇಷ್ಟ ಆಗ್ತಾ ಇಲ್ಲ ಮುಂಚೆಗೆ. ಏನು ಮಾಡೋಕ್ಕಾಗಲ್ಲ ಬಿಡು. ಸುಮಾರು ಇಲ್ಲಿ ಸುದರ್ಶನ್ ಬಂದಿರೋದು ಇಲ್ಲೂ ಇಷ್ಟ ಆಗ್ತದೆ. ಯಾಕ ಹೊಟ್ಟೆಗೆ ಹುಡುಗ್ಬಿಡ್ತಾರೆ ಹಿಡ್ಕೊಂಡು ಹೊಟ್ಟೆ ಟಚ್ ಆಯ್ತು ನಂಗೆ ಭಯನೇ ಆಗ್ಬಿಟ್ಟು ಅದಕ್ಕೆ ಕ್ರೌಡ್ ಪ್ಲೇಸಿಗೆ ಬರೋಕ್ಕೆ ಬರಲ್ಲ ನನಗೆ ಈ ಟೈಮಲ್ಲಿ. ಸೊ ಫೈನಲಿ ಒಂದು 3-4 ಅಂಗಡಿ ಆದಮೇಲೆ ಇದೊಂದು ಬಂದ ಸುದರ್ಶನ್ಗೆ. ಇಲ್ಲೂ ಇಷ್ಟ ಆಗಿದೆ ಮಂಜುಗೆ. ಹೆವಿ ಕ್ರೌಡು ಹಬ್ಬದ ಜನದ್ದು ಕ್ರೌಡ್ ಗ್ರೌಂಡ್ ಫ್ಲೋರಲ್ಲಂತೂ ನೊಣ ತುಂಬ್ಕೊಂಡೇ ನಿಂತ್ಕೊಂಡವ್ರು. ಸುಮಾರು ಕಡೆ ನೋಡಿ ನೋಡಿ ಸಾಕಾಗಿ ಇಲ್ಲಿ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ನೋಡೋಣ ಎಲ್ಲಾದರೂ ಸಿಗತ್ತಾ. ಸುಸ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್ ನಿಮಗೆ ಬೇಡ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿದೆ ಬಟ್ ಅಷ್ಟೇ ಅದೇನಂತ ಇದು ಬರೋಲ್ಲ. ಏನು ಅಂದರೆ ಈ ಕಲರ್ ತುಂಬ ಚೆನ್ನಾಗಿದೆ. ಇದು ಲ್ಯಾವೆಂಡರ್. ನೇರಳೆ. me retorna. Ya tú sabes porque tu jeva no se reporta. Oígate, porque ya ni te soporta. No hay forma, vivo sin horma. Rockstar living, no boss man. ಚೆನ್ನಾಗಿದೆ ಬಟ್ ಬಾರ್ಡ್ರು ಕಮ್ಮಿ ಕಾಣಿಸ್ತಾ ಇದೆ. Me retorna. Ya tú sabes porque tu jeva no se reporta. Oígate, porque ya ni te soporta. No hay forma, vivo sin horma. ಬಾರ್ಡರ್ ಕಮ್ಮಿ ಆಯ್ತು ಅನ್ಸುತ್ತೆ. ಕಲರ್ ಚಾಕ್ಲೇಟ್ ಬ್ರೌನ್. ಅದೇ ನೋಡಿ ಮೈಸೂರು ಸಿಲ್ಕ್ ನೋಡಿದ್ರಲ್ಲ. ಅದೇ ನೋಡು ಬೆಸ್ಟ್. ಸೊ ಫೈನಲಿ ಮಂಜು ಅವ್ರು ಸೆಲೆಕ್ಟ್ ಮಾಡಿಕೊಂಡು 5-6ನೇ ಅಂಗಡಿನಲ್ಲಿ ಒಂದು ಸ್ಯಾರಿ ಸಿಕ್ತು, ತಗೊಂಡವ್ರೆ. ಹ್ಯಾಪಿನಾ? ಸ್ವೆಲ್ಲಿಂಗ್ ಬಂದ್ಬಿಡೋದು ಕಾಲು, ಅಷ್ಟು ನಡೆದವ್ರೆ. ನಡೆದಿರೋದಲ್ಲ, ಅದು ಅಂಗಡಿ ಒಳಗಡೆ ಓಡಾಡಿರೋದು. ಹೌದು, ಅದು ತೋರಿಸಿ ಇದು ತೋರಿಸಿ ಇದು ತೋರಿಸಿ ಅದು ತೋರಿಸಿ ಅಂತ 6 ಅಂಗಡಿ. 6ನೇದು. ಇವಾಗ ಗೊತ್ತಾಯ್ತಾ ಏನಕ್ಕೆ ಬೆಳಗ್ಗೆನೇ ಹೋಗೋಣ ಅಂತ ಹೇಳ್ದೆ ಅಂತ. ನೀನೇನು ಒಂದು ಸೀರೆ ಅಲ್ವಾ, ಅರ್ಧ ಗಂಟೆಲಿ ತಗೊಂಡು ಬರ್ಬೋದು ತಗೋ ಅಂತ ವಾದ ಮಾಡಿದೆ. ಹೌದು, ಎಷ್ಟೊಂದು ಒಳ್ಳೊಳ್ಳೆ ಸೀರೆ ಬಿಟ್ಬಿಟ್ಟೆ. ಹೌದಾ? ಈಗ ತಗೊಂಡಿರೋದು ಚೆನ್ನಾಗಿದೆ. ಸ್ಟಾರ್ಟಿಂಗ್ ಒಂದು ಅಂಗಡಿಲೇ ಸಿಗೋದನ್ನ 10 ಅಂಗಡಿ ಮಾಡ್ಕೊಂತೀವಿ. ಬಟ್ ಆ ಥರ ಬೇಡದಿತ್ತಲ್ಲ ನನಗೆ. ಅದು ಹೆವಿ ಇತ್ತು ಸಾರಿ, ಹೆವಿ ಸಾರಿ ಬೇಡದಿತ್ತು. ಸಾರಿ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ, ನನಗೂ ಇಷ್ಟ ಆಯಿತು ಸೀರೆ. ಬಟ್ ಅದು ಹೆವಿ ಸಾರಿ ಬೇಡ ಅಂದ್ಕೊಂಡೆ ಬಂದಿದ್ದಲ್ವ ನಾನು. ಆಯಿತು, 9 ಕಾಲ್ ತನಕ ಇಲ್ಲೇ ಇಟ್ಕೊಂಡು ಆಯ್ತತ್ತಾಗಿ ನಾವು ಶಾಪಿಂಗ್ ಮಾಡ್ದು ಅಂತ. ಆ್ಯಕ್ಚುಲಿ ಇವತ್ತೇ ಮನುಗೂ ಶಾಪಿಂಗ್ ಮುಗಿಸ್ಬಿಡೋಣ ಅಂದ್ಕೊಂಡು ಬಂದಿದ್ದು. ಎಲ್ಲಿ ಅಲ್ಲಿ ನೋಡಿ ಅಂಗಡಿ ಎಲ್ಲ ವೈಂಡ್ ಅಪ್ ಮಾಡ್ತಾ ಅವರೇ. ಸೊ ಇದ್ರಲ್ಲಿ ನಾವು ಮನು ಶಾಪಿಂಗ್ ಏನು ಮನುದೇನು ಅರ್ಜೆಂಟ್ ಇಲ್ಲ, ಲಾಸ್ಟ್ ಮಿನಿಟಲ್ಲೂ ಮಾಡ್ಕೋಬೋದು ಅಂದ್ಬಿಟ್ಟು. ನಂದೇ ತಾನೇ ಅರ್ಜೆಂಟ್ ಇರೋದು, ಸ್ಟಿಚಿಂಗ್ ಎಲ್ಲ ಮಾಡ್ಕೋಬೇಕಲ್ಲ ಅಂದ್ಕೊಂಡು ಅವ್ರಿಗೆ ಸಫಿಷಿಯೆಂಟ್ ಟೈಮ್ ಕೊಟ್ಟಷ್ಟು ನನಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ ಎಲ್ಲ. ಆ್ಯಂಡ್ ಸುಮಾರು ಕೆಲಸ ಇರುತ್ತಲ್ಲ, ಸೀರೆ ತಗೊಂಡ್ಮೇಲೆ ಕುಚ್ಚು ಹಾಕಬೇಕು, ಬ್ಲೌಸ್ ವರ್ಕ್ ಮಾಡಿಸ್ಬೇಕು, ಸ್ಟಿಚ್ ಮಾಡಿಸ್ಬೇಕು, ಅದ್ರ ತಕ್ಕಂಗೆ ಆಕ್ಸೆಸರೀಸ್ ಹೊಂಚ್ಬೇಕು. ನಿಂದೇನು ಫಂಕ್ಷನ್ ಹಿಂದಿನ ದಿನ ಸಾಯಂಕಾಲ ಹೋಗ್ಬಿಟ್ಟು ತಗೊಂಡು ಬಂದರೂ ಬೆಳಗ್ಗೆ ಹಾಕೋಬಹುದು. ಇಷ್ಟ ಆಯಿತು. ಕ್ಯಾಬ್ ಬುಕ್ ಮಾಡಿದ್ದೀವಿ. 15 ನಿಮಿಷ ತೋರಿಸ್ತಾ ಇದೆ ಕ್ಯಾಬ್ ನಮ್ಮ ಲೊಕೇಶನ್ ರೀಚ್ ಆಗೋಕ್ಕೆ. ಬುಕ್ ಮಾಡಿನೇ ಆಯಿತು ಒಂದು 8-9 ನಿಮಿಷ. ಇನ್ನೂ 9 ನಿಮಿಷ ತೋರಿಸ್ತಾ ಇದ್ದೆ. ಅದ್ರಲ್ಲಿ 15 ಅಂದರೆ ಈ ಟೈಮಲ್ಲಿ ಟ್ರಾಫಿಕ್ ತೋರಿಸ್ತಾ ಇದೆ ಸುಮಾರು ಕಡೆ. ಅದು ಇಲ್ಲಿಗೆ ಬರೋದಕ್ಕೆ ಆಗುತ್ತೆ ಒಂದು 20 ಮಿನಿಟ್ಸ್, 5 ಮಿನಿಟ್ಸ್ ಆ ಕಡೆ ಈ ಕಡೆ. ಅಲ್ಲಿ ಬಿಡು, ಆರಾಮಾಗಿ ಮನೆಗೆ ಹೋಗಿ ಏನು ರೆಸ್ಟ್ ಮಾಡಬೇಕಪ್ಪ. ನನಗಿಲ್ಲಿ ಕುತ್ಕೊಳ್ಳೋಣ ಅಂದರೆ ಚೇರೆಲ್ಲ ಎತ್ತಾಕ್ಬಿಟ್ರು ಒಳಗಡೆಗೆ. ಅಂಗಡಿ ಕ್ಲೋಸ್ ಮಾಡ್ತಾವ್ರೆ. ಅಲ್ಲೇ ಆಯಿತು 9:15 ಮೇಲಾಗಿದೆ ಟೈಮು. ನಾನು ನಿಂತಿದ್ದೀನಿ ಮರ ಹೊರ್ಕೊಂಡು, ಮರದ್ದು ಸಪೋರ್ಟ್ ತಗೊಂಡು ನಿಂತಿದ್ದೀನಿ.
ಜಸ್ಟ್ ಮನೆಗೆ ಬಂದ್ವಿ, ಸುಸ್ತಾಗೋಯ್ತು ಆ್ಯಸ್ ಎಕ್ಸ್ಪೆಕ್ಟೆಡು. ನಾನು ಯೂಶ್ವಲಿ ಇಷ್ಟೆಲ್ಲ ಟೈಮ್ ತಗೊಳ್ಳೋದೇ ಇಲ್ಲ, ಯಾವಾಗ ಶಾಪಿಂಗ್ ಹೋದ್ರು ಫಟಾಫಟ್ ಅಂತ ಮುಗಿಸ್ಕೊಂಡು ಬರೋಳು. ಬಟ್ ನಾನು ಏನಕ್ಕೆ ಈ ಸರಿ ಲೇಟ್ ಆಗ್ಬೋದು ಅಂತ ಗೆಸ್ ಮಾಡಿದೆ ಅಂದರೆ ಹಬ್ಬದ ಸೀಸನ್ ಅಲ್ವಾ. ಸೊ ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡ್ತಿರ್ತಾರೆ, ಸ್ಟಾಕ್ ಎಲ್ಲ ಖಾಲಿ ಆಗಿರುತ್ತೆ. ಸೊ ಸೆಲೆಕ್ಷನು ಟೈಮ್ ಹಿಡಿಯತ್ತೆ ಅಂತ ಅನ್ಕೊಂಡಿದ್ದೆ, ಅದು ಹಂಗೆ ಆಗೋಯ್ತು. ಬಟ್ ನಾನು ಸ್ಯಾರಿ ತಗೊಂಡಿದ್ದ ರೇಂಜಲ್ಲೆಲ್ಲ ಕಸ್ಟಮರ್ಸ್ ಇರಲಿಲ್ಲ, ಎಲ್ಲ ಕಡೆನೂ ಖಾಲಿನೇ ಇತ್ತು. ಬಟ್ ಸ್ಟಿಲ್ ಏನು ಅಷ್ಟು ಅಂದರೆ ಒಂದೇ ಥರ ಅದೆಲ್ಲ ಮದುವೆ ಕಲೆಕ್ಷನ್ಸ್ಗಳು ನಾವು ನೋಡ್ತಾ ಇದ್ದಿದ್ದು. ಸೀರೆಗಳು ಚೆನ್ನಾಗಿರೋದು, ನಾವು ಅಲ್ಲಿ ಹೇಳ್ತಿದ್ದಂಗೆ ತುಂಬ ಗ್ರ್ಯಾಂಡ್ ಅನ್ಸೋದು. ನನಗೆ ಆ ಥರ ಬೇಡ್ದಿರ್ತಿತ್ತು. ಅಂದರೆ ನಮ್ಮ ಫಂಕ್ಷನ್ಗೆ ಹಾಕೊಂಡ್ಮೇಲೆ ಇನ್ನೆಲ್ಲೂ ಹಾಕೊಳ್ಳೋಕ್ಕೆ ನಮ್ಮನೆ ಫಂಕ್ಷನ್ಗಳಿಗೆ ನಾವು ವೆಯ್ಟ್ ಮಾಡಬೇಕು. ಇಲ್ಲಾದರೂ ನಾನೇನು ಸೀರೆ ಹಾಕಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಲೈಟ್ ವೆಯ್ಟು ಆ ಥರ ಎಲ್ಲ ಬೇಕಿತ್ತು. ಫೈನಲಿ ಸಿಕ್ತು. ನಾನಿವಾಗ ತಗೊಂಡಿರೋದು ಮೈಸೂರು ಕ್ರೇಪ್ ಸಿಲ್ಕಲ್ಲಿ ತಗೊಂಡಿರೋದು 140 GSMದು. ಚೆನ್ನಾಗಿದೆ ಸೀರೆ. ನಾಳೆ ಸ್ಟಿಚಿಂಗ್ ಎಲ್ಲ ಕೊಟ್ಟು ಮನು ಶಾಪಿಂಗ್ ಆಗಲೇ ಇಲ್ಲ, ಅಲ್ಲೇ ಹೇಳ್ದಂಗೆ. ಇವಾಗ ನಮ್ಮ ಅಣ್ಣ ಬರ್ತಾ ಇದ್ದಾರೆ, ಇನ್ನೇನು ಬರ್ಬೋದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ. ಅದಕ್ಕೆ ಮಧ್ಯಾಹ್ನ ವೆಜ್ ಮಾಡಿದ್ನಲ್ಲ ನಾನು, ಇವಾಗ ಎಲ್ಲಿ ಕುಕ್ ಮಾಡೋ ಕಂಡೀಷನಲ್ಲಂತೂ ಖಂಡಿತ ಇಲ್ಲ. ಏನು ಮಾಡ್ತೀಯಪ್ಪ? ಪಾರ್ಸಲ್ ಎತ್ತತ್ತೀಯಾ? ಪಾರ್ಸಲ್ ಇನ್ನೇನು ಬೇರೆ ಆಪ್ಷನ್ ಇನ್ನೇನಿದೆ? ಏನು ತಗೊಂತೀಯ? ಹಂಗೆ ನಿಮ್ಮಿಬ್ರಿಗೆ, ನನಗೆ ಬೇಡ. ಸೊ ನನಗೆ ಮಧ್ಯಾಹ್ನ ಮಾಡಿದ್ದು ರೈಸ್ ಇದೆ, ಮಧ್ಯಾಹ್ನ ಹೀರೆಕಾಯಿ ಹಾಕಿ ಪಪ್ಪು ಮಾಡಿದೆ, ಅದಿದೆ. ನಮ್ಮ ಅಣ್ಣ ಬರ್ತಾ ಇದ್ದಾರಲ್ಲ, ನಮ್ಮ ಅಣ್ಣಂಗೂ ಇವ್ರಿಗೂ ನಾನ್ ವೆಜ್ ಪಾರ್ಸಲ್ ತಂದುಬಿಟ್ಟು ಅವ್ರು ಊಟ ಮಾಡ್ಕೊತಾರೆ. ನಾನು ಆ್ಯಸ್ ಯೂಶ್ವಲ್ ತಿನ್ಕೊಂತೀನಿ ವೈಟ್ ರೈಸು, ಪಪ್ಪು, ಮೊಸರನ್ನ. ಅದೇ ಇಷ್ಟ ಆಗೋದು ನನಗೆ. ಇವಾಗ ಟಯರ್ಡ್ ಆಗೋಗ್ಬಿಟ್ಟಿದೆ. ಮೊದಲೋಗಿ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂತೀನಪ್ಪ, ಕಾಲು ಚಾಚ್ಕೊಂಡು. ಕಾಲೆಲ್ಲ ಫುಲ್ ನೋವು ಬಂದ್ಬಿಟ್ಟಿದೆ ಇವಾಗ ನನಗೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.